ಹಾಯ್ ಎವರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ನಾನು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ನಾನಿವತ್ತು ಕಿಚನ್ ಮೇಕವರ್ ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ನನ್ನ ಕಿಚನ್ ಬಂದು ತುಂಬ ಮೆಸ್ಸಿ ಥರ ಅನಿಸ್ತಾ ಇದೆ. ಪಾತ್ರೆಗಳೆಲ್ಲ ಅಲ್ಲಲ್ಲೇ ಬಿದ್ದಿದೆ ಮತ್ತು ಸೆಲ್ಫ್ ಮೇಲೆ ಬಣ್ಣ ಎಲ್ಲ ಹಿಡ್ದೋಗಿದೆ. ನಾವು ಪಾತ್ರೆನ ಎಲ್ಲಿಡಬೇಕು ಅಲ್ಲಿಟ್ಟರೆ ತುಂಬಾ ಚೆನ್ನಾಗಿ ಕಾಣಿಸುತ್ತಲ್ವಾ. ಸೊ ಹಾಗಾಗಿ ಕಿಚನ್ಗೆ ಒಂದು ಹೊಸ ರೂಪನ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ಬಂದು ನನ್ನ ಕಿಚನ್ ಬಂದು ಮಾಡ್ಯುಲರ್ ಕಿಚನ್ ಆಗಿರೋದ್ರಿಂದ ಸ್ವಲ್ಪ ಡೆಕೋರೇಟಿವ್ ಆಗಿ ಇಡೋಣ. ಯಾಕಂದರೆ ಸ್ವಂತ ಮನೆ ಆದರೆ ನಮಗೆ ಹೆಂಗೆ ಬೇಕೋ ಡ್ರಾಯರೆಲ್ಲ ನೀಟಾಗಿ ಮಾಡಿಸ್ಕೋಬೋದು. ಬಾಡಿಗೆ ಮನೆ ಆಗಿರೋದ್ರಿಂದ ಸ್ವಲ್ಪ ನಾವು ಸಜ್ಜೆಗಳೆಲ್ಲ ಹೀಗೆ ಇರುತ್ತೆ, ಸ್ವಲ್ಪ ಚೆನ್ನಾಗಿ ಇಟ್ಕೋಬೇಕು. ಹಾಗಂತ ನಾವು ಬಾಡಿಗೆ ಮನೇಲಿ ಇದ್ದೀವಿ ಅಂತ ಹೆಂಗೆ ಬೇಕಂಗೆ ಇಟ್ಕೊಳ್ಳೋದಲ್ಲ. ನಾವಿರೋ ತನಕ ಅದು ನಮ್ಮ ಮನೆಯೇ, ಆ ರೀತಿ ಅಂದ್ಕೊಂಡ್ರೆ ಓಕೆ. ಇಲ್ಲಾಂದರೆ ನಾವು ಸ್ವಂತ ಮನೆ ಕಟ್ಟೋ ತನಕನೂ ಹೀಗೆ ಇಟ್ಕೊಂಡ್ರೆ ಎಷ್ಟು ಚೆಂದ ಅಲ್ವಾ. ನಾವಿರೋ ತನಕನೂ ನಾವಿರುವಂಥ ಜಾಗ ತುಂಬ ಕ್ಲೀನಾಗಿ ಸ್ವಚ್ಛವಾಗಿ ಅಟ್ರಾಕ್ಷನ್ ಆಗಿದ್ದರೆ ನಮಗೂ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಆಗುತ್ತಲ್ವಾ. ಸೊ ಹಾಗಾಗಿ ಇವಾಗ ಪಾತ್ರೆಗಳೆಲ್ಲ ಫಸ್ಟು ಒಂದು ಕಡೆಗೆಲ್ಲ ಎತ್ತಿಟ್ಬಿಡ್ತೀನಿ. ಯಾಕಂದರೆ ಸ್ವಲ್ಪ ಪೇಂಟ್ ಮಾಡಬೇಕು ಕಿಚನ್ಗೆ. ನಾನು ಫಸ್ಟು ಅಂಟಿಸೋ ಶೀಟ್ ಬರುತ್ತಲ್ಲ, ಅದನ್ನು ಬುಕ್ ಮಾಡ್ಕೊಳ್ಳೋಣ, ಸೊ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡೆ. ಆಮೇಲೆ ಯೋಚನೆ ಮಾಡಿದೆ, ಅದು ಎಡೆಯೋದಕ್ಕೆ ಗಮ್ಮು ಕೂಡ ಹಿಡ್ಕೊಳ್ಳುತ್ತಲ್ವಾ, ಗಮ್ಮು ಕೂಡ ಅಲ್ಲೇ ಉಳ್ಕೊಳ್ಳುತ್ತೆ, ತುಂಬ ಅಂಟು ಅನಿಸುತ್ತೆ. ಅದಕ್ಕಿಂತ ಬೆಸ್ಟ್ ಅಂದರೆ ಪೇಂಟ್ ಮಾಡ್ಕೊಳ್ಳೋದೇ ಒಳ್ಳೆ ಐಡಿಯಾ ಅಂತೇಳಿ ಇವಾಗ ನಾನು ಸೆಲ್ಫ್ ಮೇಲಿರುವಂಥ ಪಾತ್ರೆಗಳೆಲ್ಲ ತೆಗೆದು ಇಡ್ತಾ ಇದ್ದೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಸೆಲ್ಫ್ ಮೇಲೆ ನಾನು ಪೇಪರ್ನ ಅಂಟಿಸಿದ್ದೀನಿ. ಯಾಕಪ್ಪ ಅಂತಂದರೆ ಅಲ್ಲಿ ಸೆಲ್ಫು ಗಲೀಜಾಗಬಾರ್ದು ಅಂತೇಳಿ ಅಂಟಿಸಿದೆ. ಸೊ ಹಾಗಾಗಿ ಈ ಸರಿ ಇದನ್ನು ಕ್ಯಾನ್ಸಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ನಾನು ಟೇಪ್ ಹಾಕಿ ನೀಟಾಗಿ ಎಲ್ಲ ಅಂಟಿಸ್ಬಿಟ್ಟಿದೆ. ಆದರೆ ಒಂದು ಕಡೆ ಹಾಲ್ ಚೆನ್ನಾಗಿ ಇರಲಿಲ್ಲ. ಸೊ ಹಾಗಾಗಿ ಎಲ್ಲನೀಗ ಒಂದೊಂದಾಗಿಯೇ ತೆಗೆದಿಡ್ತಾ ಇದ್ದೀನಿ. ಮತ್ತು ಒಂದಷ್ಟು ಬಾಕ್ಸ್ಗಳನ್ನ ನಾನು ಆನ್ಲೈನಲ್ಲಿ ತರಿಸಿದ್ದೀನಿ. ಸೊ ನೀವು ಕಿಚನ್ ಐಟಮ್ಸ್ದು ಒಂದು ಲಾಗ್ ಮಾಡಿದೆ ನಾನು, ಏನೇನೆಲ್ಲ ಐಟಮ್ಸ್ ತರಿಸಿದ್ದೀನಿ ಕಿಚನ್ಗಾಗಿ ಅಂತೇಳಿ. ಸೊ ನೀವು ಆ ವಿಡಿಯೋನ ಹೋಗಿ ನೋಡಿದ್ರೆ ನೀವು ಒಂದು ಸರಿ ಗೊತ್ತಾಗುತ್ತೆ. ಫ್ರೀ ಮಾಡಿಕೊಂಡು ಆ ವಿಡಿಯೋನ ವಾಚ್ ಮಾಡಿ. ಸೊ ಇವಾಗೆಲ್ಲ ಅಂಟ್ಕೊಬಿಟ್ಟಿತ್ತು, ನೀರು ಹಾಕಿ ಎಲ್ಲ ನೀಟಾಗಿ ಬ್ರಷ್ ಮಾಡ್ತಾಯಿದ್ದೀನಿ. ಯಾಕಂದರೆ ಸೆಲ್ಫ್ಗೆಲ್ಲ ನಾನು ಪೇಂಟ್ ಮಾಡಿಸೋಣ ಅಂಥೇಳಿ ನೀಟಾಗೆಲ್ಲ ಬ್ರಷ್ ಮಾಡ್ತಾಯಿದ್ದೀನಿ. ಸೊ ನನ್ನ ಕಿಚನೆಲ್ಲ ರೆಡಿ ಮಾಡೋಷ್ಟರಲ್ಲಿ ಒಂದು 2 ಡೇಸ್ ತಗೋತು ಅಂತಲೇ ಹೇಳ್ಬೋದು. ಯಾಕಂದರೆ ಒಂದು ದಿನದಲ್ಲಿ ರೆಡಿ ಮಾಡೋದಕ್ಕಾಗಲ್ಲ. ಯಾವ ವಸ್ತುಗಳನ್ನ ಎಲ್ಲಿಡಬೇಕು ಅದೊಂದು ಥಿಂಕ್ ಮಾಡಬೇಕು, ವೆರಿ ಇಂಪಾರ್ಟೆಂಟ್. ಯಾಕಂದರೆ ದೊಡ್ಡ ಅಡುಗೆ ಮನೆ ಆದರೆ ಎಲ್ಲ ಕಡೆನೂ ಒಂದೊಂದು ನೀಟಾಗಿ ಇಟ್ಕೊಬರ್ಬೋದು. ಆದರೆ ಚಿಕ್ಕ ಕಿಚನಲ್ಲಿ ಇಡಬೇಕಲ್ಲ, ಒಂದು ಐಡಿಯಾ ಮಾಡಬೇಕು ಎಲ್ಲಿ ಏನು ಇಟ್ಕೊಂಡ್ರೆ ನಾವು ನಿಂತ್ಕೊಂಡು ಅಡುಗೆ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ. ಸೊ ಹಾಗಾಗಿ ನಾನೆಲ್ಲನೂ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಮತ್ತು ಸ್ಟವ್ ಕೂಡ ಚೆನ್ನಾಗಿ ಉಜ್ಜಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಇಲ್ಲಿ ಸೆಲ್ಫ್ ಮೇಲೆಲ್ಲ ಬಣ್ಣ ಹೊಡೆದ್ರೆ ಪುನಃ ಸ್ಟವ್ನ ಉಜ್ಜಿ ಕ್ಲೀನ್ ಮಾಡೋದಕ್ಕಾಗಲ್ಲ, ಅದಕ್ಕೋಸ್ಕರ. ಸೊ ನೋಡಿ, ನಮ್ಮ ಹಸ್ಬೆಂಡು ಕೂಡ ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ. ಪೇಂಟ್ ವಿಷಯದೆಲ್ಲ ಅವರೇ ಹೆಲ್ಪ್ ಮಾಡಬೇಕು. ಯಾಕಂದರೆ ನನಗೆ ಪೇಂಟ್ ಮಾಡೋದಕ್ಕೆ ಬರಲ್ಲ. ಮಾಡ್ತೀನಿ, ಅದು ಅಲ್ಲಲ್ಲೇ ಅಂಟು ಥರ, ಅದೇ ಗುಬ್ಬೆ ಥರ ಬಂದುಬಿಡುತ್ತೆ. ಸೊ ಅವರಾದರೆ ಸ್ವಲ್ಪ ನೀಟಾಗಿ ಮಾಡಿಕೊಡ್ತಾರೆ. ಅವ್ರ ಕೈಲಿ ನೀಟಾಗಿ ಪೇಂಟೆಲ್ಲ ಮಾಡಿಸ್ದೆ. ಮತ್ತು ಕೆಳಗಡೆ ನಾನು ಅಕ್ಕಿ ಬಾಕ್ಸು ಮತ್ತು ರಾಗಿ ಹಿಟ್ಟು, ಗೋಧಿ ಹಿಟ್ಟು, ಅಕ್ಕಿ ಹಿಟ್ಟು ಬಾಕ್ಸ್ ಎಲ್ಲ ಸೆಲ್ಫ್ ಕೆಳಗಡೆ ಇಟ್ಕೊಂಡಿರ್ತೀನಿ. ಅದನ್ನೆಲ್ಲ ತೆಗೆದು ಹೊರಗಡೆ ಇಟ್ಟಿದ್ದೀನಿ, ಎಲ್ಲ ಕ್ಲೀನ್ ಮಾಡಿಡೋಣ ಅಂಥೇಳಿ. ಸೊ ಇವಾಗ ನೀಟಾಗಿ ಒರೆಸ್ಕೊತಾ ಇದ್ದೀನಿ. ಕೆಳಗಡೆನೂ ಕೂಡ ಪೇಂಟ್ ಮಾಡಿಸ್ಬೋದಿತ್ತು. ಕೆಳಗಡೆ ಗಾರೆ ಇದೆಯಲ್ಲ, ಅದು ತುಂಬಾ ನೀಟಾಗಿದೆ. ದಿನ ನಾನು ಒರೆಸ್ಕೋಬೋದು. ವೀಕ್ಲಿ 1 ಟೈಮು ಬಾಕ್ಸ್ ಎಲ್ಲ ಆಚೆ ತೆಗೆದು ಒರೆಸ್ಕೋಬೋದು. ಹಾಗಾಗಿ ನಾನು ಅದನ್ನು ಹಾಗೆ ಬಿಟ್ಟೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ಪೇಂಟ್ ಮಾಡಿದ್ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತೈತಲ್ವ. ಮತ್ತು ಅಲ್ಲಿ ವೈಟ್ ಕಲ್ಲು ಹಾಕಿದ್ದಾರೆ ನೋಡಿ ಗೋಡೆಗೆ, ಅದು ಸ್ವಲ್ಪ ಗಲೀಜು ಥರ ಕಾಣಿಸುತ್ತೆ. ಅಂದರೆ ಬಣ್ಣ ಇರೋದೇ ಹಾಗೆ, ಬಟ್ ತುಂಬಾ ಕ್ಲೀನಾಗಿದೆ. ನಾನು ವೀಕ್ಲಿ 2 ಟೈಮ್ ಎಲ್ಲನೂ ಉಜ್ಜಿ ಕ್ಲೀನ್ ಮಾಡ್ಕೋತೀನಿ. ಜಸ್ಟ್ ಪಾತ್ರೆಗಳನ್ನ ಸ್ವಲ್ಪ ಜಾಗನ ಚೇಂಜ್ ಮಾಡೋಣ, ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ನಾನು ಚೇಂಜ್ ಮಾಡ್ತಾಯಿದ್ದೀನಿ. ಮತ್ತು ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಾನು ಒಂದು 2 ಚೇರ್ ರೀತಿ, ಅಂದರೆ 2 ಬೆಂಚ್ ರೀತಿ ಮಾಡ್ಕೊಂಡಿದ್ದೀನಿ. ಯಾಕಪ್ಪ ಅಂದರೆ ಇಲ್ಲಿ ನಾನು ಸೆಲ್ಫ್ ತೋರಿಸಿದ್ನಲ್ಲ, ಅಲ್ಲಿ ಕುಕ್ಕರ್ಗಳೆಲ್ಲ ಇಟ್ಬಿಡ್ತಿದೆ. ಸೆಲ್ಫ್ ತುಂಬ ತುಂಡ ಇರೋದ್ರಿಂದ ಕೆಳಗಡೆ ಬಿದ್ದೋಗ್ತಿತ್ತು. ಒಂದು ಐಡಿಯಾ ಮಾಡೋಣ, ಎಲ್ಲ ಕುಕ್ಕರ್ಗಳೆಲ್ಲ ಇಲ್ಲಿಡೋಣ ಅಂತೇಳಿ ನಾನಿವಾಗ 2 ಸೆಲ್ಫ್ನ ಮಾಡಿಸಿದ್ದೀನಿ, ಅಂದರೆ ಬೆಂಚ್ನ ಮಾಡಿಸಿದ್ದೀನಿ. ಆ ಬೆಂಚ್ ಕೆಳಗಡೆ ನಾನು ರಾಗಿ ಹಿಟ್ಟು, ಅಕ್ಕಿ ಮತ್ತು ಗೋಧಿ ಹಿಟ್ಟು ಎಲ್ಲನೂ ಕೂಡ ಬೆಂಚ್ ಕೆಳಗಡೆ ಬಾಕ್ಸ್ನ ಇಟ್ಕೋತಾ ಇದ್ದೀನಿ. ನೋಡಿ, ಈ ರೀತಿ ವಾಪಸ್ ತಗೊಂಡು ನೆಲನ ಒರೆಸ್ಕೋಬೋದು ನೀಟಾಗಿ. ಮತ್ತು ಪಾತ್ರೆನೂ ಕೂಡ ಬೆಂಚ್ ಮೇಲೆ ನೀಟಾಗಿ ನಾವು ಇಟ್ಕೋಬೋದು. ನೀವಿಲ್ಲಿ ನೋಡ್ತಾ ಇರ್ಬೋದು, ಎಲ್ಲನೂ ಇಡ್ತಾ ಇದ್ದೀನಿ ನೋಡಿ. ಇರೋರು 2 ಆಗಿರೋದ್ರಿಂದ ಚಿಕ್ಕ ಮಕ್ಕಳು 2, ಎಷ್ಟು ಪಾತ್ರೆ ಬೇಕು, ಸ್ವಲ್ಪನೇ ಸಾಕಲ್ವಾ. ಸೊ ಹಾಗಾಗಿ ನಾನು ಡೈಲಿ ಯೂಸ್ ಮಾಡುವಂಥ ಪಾತ್ರೆಗಳನ್ನ ಈ ಬೆಂಚ್ ಮೇಲೆ ಇಟ್ಕೋತಾ ಇದ್ದೀನಿ ನೋಡಿ.
ಒಂದು 3 ಕುಕ್ಕರ್ ಇಟ್ಕೊಂಡಿದ್ದೀನಿ, ಮತ್ತು ಬೌಲ್ಗಳು ಬೇಕಲ್ವ, ಬಾಣಲಿಗಳು ಮತ್ತು ಬೋಸಿಗಳು ಇಡೋದಕ್ಕೆಲ್ಲ, ಸಾಂಬಾರು ಏನಾದರೂ ಉಳಿದೆ ಇಡೋದಕ್ಕೆ ಬೇಕಲ್ವಾ, ಅದನ್ನೆಲ್ಲನೂ ಕೂಡ ಈ ಸೆಲ್ಫ್ ಮೇಲೆ ಅಂದರೆ ಈ ಬೆಂಚ್ ಮೇಲೆ ಇಟ್ಕೋತಾ ಇದ್ದೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ಮತ್ತು ಸೊಪ್ಪು ಬೋಸಿ ಎಲ್ಲನೂ ಕೂಡ ಇಟ್ಕೋತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟೊಂದು ಇಟ್ಕೊಂಡ್ರೆ ಬೆಸ್ಟಪ್ಪ. ಇರೋ ಬರೋ ಪಾತ್ರೆಗಳೆಲ್ಲ ಕೆಳಗಡೆನೇ ಇಟ್ಕೋತೀವಿ ಅಂದರೆ ಜಾಗನ ಎಷ್ಟಿದ್ರೂ ಜಾಗ ಸಾಕಾಗಲ್ಲ. ಡೈಲಿ ಯೂಸ್ಗೆ ಎಷ್ಟು ಬೇಕೋ ಅಷ್ಟೊಂದು ಇಟ್ಕೊಂಡ್ರೆ ಅಡುಗೆ ಮನೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನನ್ನ ಪ್ರಕಾರ ಹೇಳೋದಾದರೆ. ಸೊ ಈ ಕಡೆ ರೈಟ್ ಸೈಡು ನಾನು ತಟ್ಟೆ ಸ್ಟ್ಯಾಂಡ್ ಇಟ್ಕೊಂಡಿದ್ದೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ಪಕ್ಕದಲ್ಲಿ ಕೆಳಗಡೆ ಕಲ್ಲು ಅವಳ ಕಲ್ಲು, ಅಲ್ಲಿ ದೋಸೆ ಕಲ್ಲು ಎಲ್ಲನೂ ಕೂಡ ಇಟ್ಕೊಂಡಿದ್ದೀನಿ. ಮತ್ತು ಉಳಿದಂಥ ಚಿಕ್ಕ ಚಿಕ್ಕ ಬೌಲ್ಗಳು, ಲೋಟಗಳು, ಮತ್ತು ನಾನು ಆನ್ಲೈನಲ್ಲಿ ಒಂದು ಪರ್ಚೇಸ್ ಮಾಡಿದ್ದೆ, ಒಂದು ಪಾತ್ರೆನ ಗಾಜದ ಮೇಲ್ಗಡೆ ಕ್ಯಾಪ್ ಇರುವಂಥದ್ದು, ಅದನ್ನು ಕೂಡ ಮೇಲೆ ಇಟ್ಕೋತಾ ಇದ್ದೀನಿ. ಮತ್ತು 2 ಹಾಟ್ ಬಾಕ್ಸ್ನ ಇಟ್ಕೊಂಡಿದ್ದೀನಿ, ಒಂದು ಚಪಾತಿಗೆ ಒಂದು ಮುದ್ದೆಗೆ, ಎರಡನ್ನೂ ಕೂಡ ಮೇಲೆ ಇಟ್ಕೊಂಡಿದ್ದೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ಚಿಕ್ಕ ಸೆಲ್ಫ್ ಆಗಿರೋದ್ರಿಂದ ಇದಿಷ್ಟು ಥಿಂಗ್ಸ್ಗಳು ಇಟ್ಕೊಳ್ಳುತ್ತೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಚೆನ್ನಾಗಿ ಕಾಣಿಸ್ತೈತಲ್ವ. ನೆಕ್ಸ್ಟು 2ನೇ ಸೆಲ್ಫ್ಗೆ ನಾನು ಮಿಕ್ಸಿ ಜಾರ್ನ ಇಟ್ಕೋತೀನಿ. ಮಿಕ್ಸಿ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ನಾನು ಇದಕ್ಕೆ ಒಂದು ಕವರ್ ಬುಕ್ ಮಾಡಬೇಕು, ಆದರೆ ಹಳೆಯ ವೇಲ್ಗಳಿರುತ್ತೆ ನೋಡಿ, ಹಳೆ ಬ್ಲೌಸ್ ಪೀಸ್ಗಳು, ಅದನ್ನೇ ಕ್ಲೋಸ್ ಮಾಡಿ ಇಡ್ಬೋದು ಅಂತೇಳಿ ನಾನು ಆ ರೀತಿಯೇ ಮಾಡ್ಕೊಂಡಿದ್ದೀನಿ. ಆದರೆ ನನ್ನ ಹಸ್ಬೆಂಡು ಇದಕ್ಕೆ ಮಿಕ್ಸಿಗೆ ಸಿಗುತ್ತಲ್ಲ ಕವರ್, ಅದನ್ನು ಬುಕ್ ಮಾಡ್ಕೊ, ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ಬುಕ್ ಮಾಡಿದ್ದೀನಿ, ಅದು ಇನ್ನೂ ಬಂದಿಲ್ಲ. ಸೊ ಈಗ ಒಂದಷ್ಟು ಯಾಕಂದರೆ ಹಾಲು ಹಾಕಿಸ್ಕೊತೀವಿ ನಾವು, ಪ್ಯಾಕೆಟ್ ಹಾಲು ಥರಲ್ಲ, ಅದಕ್ಕೆ ಚೊಂಬುಗಳು ಬೇಕಲ್ವ, ಅದನ್ನೆಲ್ಲ ಒಂದು ಕಡೆ ಇಟ್ಕೋತಾ ಇದ್ದೀನಿ. ಡೈಲಿ ಯೂಸ್ ಮಾಡುವಂಥ ಲೋಟಗಳು, ಜಾಸ್ತಿ ಏನು ಲೋಟಗಳು ಇಟ್ಕೊಂಡಿಲ್ಲ ನಾವು, ಒಂದು 7ರಿಂದ 8 ಲೋಟಗಳನ್ನ ಇಟ್ಕೊಂಡಿದ್ದೀವಿ. ಸಡನ್ನಾಗಿ ಮನೆಗೆ ಯಾರಾದರೂ ಬಂದರೆ ಅವರಿಗೆ ಕೊಡೋದಕ್ಕೆ, ಕಾಫಿಗೆ ಮೇಲೆ ಎತ್ಕೊಳ್ಳೋದಕ್ಕಿಂತ 1-2 ಲೋಟ 1-2 ತಟ್ಟೆ ಎಕ್ಸ್ಟ್ರಾ ಇದ್ದರೆ ಬೆಸ್ಟ್ ಅಲ್ವಾ. ಸೊ ಹಾಗಾಗಿ ನೀರು ಕುಡಿಯೋದಕ್ಕೆ ಲೋಟಗಳೆಲ್ಲ ನೀಟಾಗಿ, ಈಗ ನೋಡಿ ವಿಶಾಲ ಅನ್ನಿಸ್ತೈತೆ, ಕುಕ್ಕರೆಲ್ಲ ಕೆಳಗಡೆ ಇಟ್ಟಿರೋದ್ರಿಂದ ಒಂದು ಸ್ವಲ್ಪ ವಿಶಾಲ ಅನ್ನಿಸ್ತೈತೆ. ಮತ್ತು ಇಲ್ಲಿ ಸ್ಪೂನ್ ಸ್ಟ್ಯಾಂಡ್ ಇತ್ತು, ಸ್ಪೂನ್ ಸ್ಟ್ಯಾಂಡ್ ಪ್ಲೇಸ್ನು ಕೂಡ ನಾನು ನೆಕ್ಸ್ಟು ಚೇಂಜ್ ಮಾಡೋದ್ರಿಂದ ಇಲ್ಲಿ ಸ್ವಲ್ಪ ಜಾಗ ತುಂಬ ಫ್ರೀ ಅನ್ನಿಸ್ತು. ಮತ್ತು ಪುಟಾಣಿ ಬೌಲ್ಗಳೆಲ್ಲ ಇಲ್ಲೇ ಇಟ್ಟೆ. ಈ ಕಡೆ ಸೈಡ್ ಸಜ್ಜಾ ಅಂತೂ ನೀಟಾಗಿ ರೆಡಿ ಆಯಿತು. ಮತ್ತು ನಾನು ಸ್ಪೂನ್ ಸ್ಟ್ಯಾಂಡ್ ಆಲ್ರೆಡಿ ನನ್ನ ಹತ್ರ ಇತ್ತು ನೋಡಿ, ಇದು ಹೊರ್ತು ಜಸ್ಟ್ 120ಗೆ ನಾನು ತರಿಸಿದ್ದು. ಸೊ ತುಂಬಾ ಯೂಸ್ ಆಗುತ್ತೆ. ನಾನು ಈ ಮನೆಗೆ ಬಂದಾಗ ಅಂದರೆ 2ನೇ ಬಾಣಂತನ ಮುಗಿಸ್ಕೊಂಡು ಬಂದಾಗ ಇದನ್ನು ತಂದಿದ್ದು. ಒಂದು 3 ವರ್ಷ ಆಯಿತು ಅನಿಸುತ್ತೆ ಇಲ್ಲಿಗೆ ತಂದು. ನಾನು ಇದನ್ನು ಒಂದು ಸರಿನೂ ಕಿತ್ತು ಬಂದಿಲ್ಲ, ಮತ್ತು ತುಂಬಾ ಯೂಸ್ ಆಯಿತು ಅಂತಲೇ ಹೇಳ್ಬೋದು. ಒಂದೊಂದು ಸರಿ ಕಿತ್ತೋಗುತ್ತೆ ಅಂತ ಹೇಳ್ತಾರೆ. ಸೊ ನಾನು ಒಂದು ಸರಿ ಹಣ್ಸಿದ್ದಷ್ಟೇ, ಒಂದು ಚೂರು ಕಿತ್ತೋಗಿಲ್ಲ. ನೆಕ್ಸ್ಟ್ ಇವಾಗ ನಾನು ಗ್ಲಾಸ್ದು ಬಾಕ್ಸ್ಗಳು ತರಿಸಿದ್ದೆ. ನನ್ನ ಹತ್ರ ಆಲ್ರೆಡಿ ಸ್ಟೀಲ್ ಬಾಕ್ಸ್ಗಳಿವೆ, ಗ್ಲಾಸ್ ಬಾಕ್ಸ್ಗಳನ್ನ ತರಿಸಿದೆ. ಎಲ್ಲದಕ್ಕೂ ಕೂಡ ಎಲ್ಲ ತುಂಬಿಡ್ತಾಯಿದ್ದೀನಿ ನೋಡಿ. ಮನೆಯೆಲ್ಲ ಗಲೀಜು, ಯಾಕಂದರೆ ಅಡುಗೆ ಮನೇಲಿರೋದೆಲ್ಲ ಹಾಲಕ್ಕೆ ತೆಗೆದಿಟ್ಟಿದ್ದೀನಲ್ವ, ಹಾಗಾಗಿ ಗಲೀಜು. ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಾದ್ಮೇಲೆ ಸೊ ಮನೆಯೂ ಕೂಡ ಕ್ಲೀನ್ ಮಾಡ್ತೀನಿ. ಲಾಸ್ಟಲ್ಲಿ ನಾನು ಅಜ್ಜಿ ಊರಿಗೆ ಹಬ್ಬಕ್ಕೆ ಹೋಗಿದ್ದೆ. ಅಲ್ಲಿ ಜಾತ್ರೆಯಲ್ಲಿ ನಾನು ಪಿಂಗಾಣಿ ಪಾತ್ರೆನ ತೊಗೊಂಡು ಬಂದಿದ್ದೆ, ಒಂದು ಚಿಕ್ಕದು ಒಂದು ದೊಡ್ಡದು. ಇದಕ್ಕೆ ಒಂದಕ್ಕೆ ಪುಡಿ ಉಪ್ಪು ಹಾಕಿಟ್ಟೆ, ಇನ್ನೊಂದಕ್ಕೆ ಕಲ್ಲುಪ್ಪು, ಡೈಲಿ ಯೂಸ್ ಸಾಂಬಾರಿಗೆಲ್ಲ ಬೇಕಲ್ವ, ಅದಕ್ಕೆಲ್ಲ ಕಲ್ಲುಪ್ಪು ಹಾಕಿಡ್ತಾಯಿದ್ದೀನಿ. ಸೊ ಇದನ್ನು ಯಾವಾಗಲೂ ಹುಡುಕ್ತಿದ್ದೆ. ನಾನು ಮೈಸೂರು ಎಕ್ಸಿಬಿಷನ್ಗೆ ಹೋಗಿದ್ದಾಗ ಒಂದು ಪುಟಾಣಿದು ಮೊಸರು ಮಾಡೋದಕ್ಕೆ ಅಂತೇಳಿ ತಂದಿಟ್ಟಿದ್ದೀನಿ. ಅಲ್ಲಿ ಜಾಸ್ತಿ ರೇಟ್ ಹೇಳಿದ್ರು, ತುಂಬ ಪುಟಾಣಿದು 100 ರೂಪೀಸ್ ಹೇಳಿದರು. ಇಲ್ಲಿ ತುಂಬಾ ಕಡಿಮೆ ರೇಟು. ದೊಡ್ಡದಕ್ಕೆ ಜಸ್ಟ್ 100, ಚಿಕ್ಕದಕ್ಕೆ ಜಸ್ಟ್ 50 ರೂಪೀಸ್ ಅಷ್ಟೇ ಕೊಟ್ಟಿದ್ದು ನಾನು. ಸೊ ರೇಟ್ ಅಂತೂ ವರ್ತ್ ಅನ್ನಿಸ್ತು, ಅದಕ್ಕೋಸ್ಕರ ಪರ್ಚೇಸ್ ಮಾಡ್ಕೊಂಡು ಬಂದೆ. ಮತ್ತು ಬಾಕ್ಸ್ಗಳೆಲ್ಲ ರೆಡಿಯಾಗಿದೆ, ನೀವಿಲ್ಲಿ ನೋಡ್ತಾ ಇರ್ಬೋದು. ಸೊ ಫೈನಲಿ ಅದರ ಜಾಗಕ್ಕೆ ನಾನು ಏನು ಐಡಿಯಾ ಮಾಡ್ಕೊಂಡಿದ್ದೇನೋ ಆ ಜಾಗಕ್ಕೆ ಇಟ್ಟರೆ ಸಾಕು, ಕಿಚನ್ ರೆಡಿ ಆಯಿತು ಅಂತಲೇ ಹೇಳ್ಬೋದು, ಪರ್ಫೆಕ್ಟ್ ಅಂತಲೇ ಹೇಳ್ಬೋದು. ಸ್ವಲ್ಪ ಡೆಕೋರೇಷನ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಮೇಲ್ಗಡೆ ನಾನು ಒಂದು 7ರಿಂದ 8 ಸ್ಟೀಲ್ ಬಾಕ್ಸ್ನ ಇಟ್ಕೊಂಡಿದ್ದೀನಿ. ಇದರಲ್ಲಿ ಬೇಳೆ ಸಾಂಬಾರು ಪೌಡರು, ಬೇಳೆಕಾಳು, ಸಕ್ಕರೆ, ರವೆ, ಮತ್ತು ಮಟನ್ ಸಾಂಬಾರು ಪೌಡರು, ಗರಂ ಮಸಾಲ ಪೌಡರ್ಗಳು ಇರೋವಂಥದ್ದು ಬಾಕ್ಸು ಎಲ್ಲನೂ ಕೂಡ ಮೇಲೆ ಇಟ್ಕೊಂಡಿದ್ದೀನಿ. ಅದ್ರ ಕೆಳಗಡೆ ಇರೋ ಸೆಲ್ಫ್ಗೆ ನಾನು ಉಪ್ಪು ಮತ್ತು ಕಾಳುಗಳೆಲ್ಲ ಇಟ್ಕೊಂಡಿದ್ದಾನಲ್ಲ ಎಲ್ಲನೂ ಒಂದೊಂದೇ ಇಟ್ಕೋತಾ ಇದ್ದೀನಿ. ಇದು ದೇವ್ರ ಮನೆ ಮುಂಭಾಗನೂ ಕೂಡ ಆಪೋಸಿಟ್ಟು ಸೆಲ್ಫು ಉದ್ದಕ್ಕೂ ಹೋಗುತ್ತೆ. ದೇವ್ರ ಮನೆ ಮುಂಭಾಗ ಇರುವಂಥ ಸೆಲ್ಫ್ನ ನಾನು ಖಾಲಿ ಬಿಟ್ಕೋತೀನಿ. ಯಾಕಪ್ಪ ಅಂದರೆ ದೇವ್ರ ಮನೆಗೆ ಬೇಕಾಗಿರೋಂಥ ಐಟಮ್ಸ್ನ ದೇವ್ರ ಮನೆ ಮುಂಭಾಗಕ್ಕೆ ಮಾತ್ರ ಇಟ್ಕೋತೀನಿ, ಅದು ಉದ್ದಕ್ಕೂ ನಾನು ಇಟ್ಕೊಳ್ಳೋದಕ್ಕೆ ಹೋಗಲ್ಲ. ಎಷ್ಟು ಬೇಕು, ಗೋಡೆ ಎಷ್ಟೈತೆ ಗೋಡೆ ನೀರಕ್ಕಷ್ಟೇ ನಾನು ಥಿಂಗ್ಸ್ಗಳೆಲ್ಲ ಇಟ್ಕೊಳ್ಳೋದು. ನೀವಿಲ್ಲಿ ನೋಡ್ತಾ ಇರ್ಬೋದು, ಪುಟಾಣಿ ಬಾಕ್ಸ್ ಅಂತೂ ತುಂಬಾ ಹೆಲ್ಪ್ ಆಯಿತು. ಇದು ಟೈಟ್ ಕಂಟೈನರು, ಗರಂ ಮಸಾಲ, ಖಾರದ ಪುಡಿ, ಪೆಪ್ಪರ್ ಪೌಡರು ಪ್ರತಿಯೊಂದನ್ನು ಇಟ್ಕೊಂಡೆ. ಸೊ ನನಗಂತೂ ತುಂಬಾ ಖುಷಿ ಆಯಿತು. ಮತ್ತು ತುಂಬಾ ವಿಶಾಲ ಅನ್ನಿಸ್ತೈತೆ ಪ್ಲೇಸ್ ಎಲ್ಲ, ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ನೋಡಿ. ನೆಕ್ಸ್ಟ್ ಇವಾಗ ನಾನು 2 ಸ್ಟ್ಯಾಂಡನ್ನು ತರಿಸಿದ್ದೆ.
ಇವಾಗ ಎಲ್ಲನೂ ಹ್ಯಾಂಗ್ ಮಾಡ್ತಾಯಿದ್ದೀನಿ. ಏನಾದರೂ ಸರ್ಕಸ್ ಮಾಡಲೇಬೇಕು, ಚಿಕ್ಕ ಅಡುಗೆ ಮನೆ ಅಲ್ವಾ, ಅದಕ್ಕೋಸ್ಕರ ನಾನು ಸಿಂಕ್ ಒಳಗಡೆ ನಿಂತ್ಕೊಂಡು ಎಲ್ಲನೂ ಈಗ ಅಡ್ಜಸ್ಟ್ ಮಾಡ್ತಾಯಿದ್ದೀನಿ. ನಮ್ಮ ಮನೆಯವ್ರು ಇದ್ದಿದ್ದರೆ ಅವ್ರು ಸ್ವಲ್ಪ ಹೆಲ್ಪ್ ಮಾಡ್ತಿದ್ರು. ಸೊ ಅವ್ರಿಗೆ ರಜೆ ಇಲ್ಲ, ನನಗೆ ಮಾತ್ರ ರಜೆ ಇರೋದ್ರಿಂದ ಇವಾಗೆಲ್ಲನೂ ಕೂಡ ರೆಡಿ ಮಾಡ್ತಾಯಿದ್ದೀನಿ. ಇದಕ್ಕೆ ಸ್ಟಿಕ್ನ ಕೊಡ್ತಾರೆ, ಮೊದಲೇ ನೀವು ಫಿಕ್ಸ್ ಮಾಡಿಕೊಂಡು ಅದರಲ್ಲಿ ಒಂದು ಗಮ್ ಇರುತ್ತೆ, ಅದನ್ನು ತೆಗೆದಾಕಿದ್ರೆ ಸಾಕು ನೀಟಾಗಿ ಅಂಟಿಸ್ಕೋಬೋದು, ಯಾವುದೇ ರೀತಿ ಬೀಳಲ್ಲ. ಓಕೆ, ನಿಮಗೆ ಬೀಳುತ್ತೆ ಅನ್ನೋ ಭಯ ಇದ್ದರೆ ಮೊಳೆನೂ ಕೂಡ ಕೊಟ್ಟಿರ್ತಾರೆ, ಮೊಳೆ ಹೊಡ್ಕೋಬೋದು. ಆದರೆ ಕಲ್ಲಿರುತ್ತಲ್ಲ, ಇದು ಗ್ರಾನೈಟ್ ಕಲ್ಲು, ಅದಕ್ಕೆ ಹೊಡೆಯೋಕ್ಕೆ ಹೋದರೆ ಅದು ಸೀಲ್ ಬಿಟ್ಕೊಬಿಡುತ್ತೆ. ಅದಕ್ಕೋಸ್ಕರ ಹುಷಾರಾಗಿ ಈ ರೀತಿ ಅಂಟಿಸ್ಕೊಂಡ್ರೆ ನನ್ನ ಪ್ರಕಾರ ಬೆಸ್ಟ್ ಅಂತ ಅನಿಸುತ್ತೆ. ಯಾಕಂದರೆ ನೀವು ಸ್ಪೂನ್ ಸ್ಟ್ಯಾಂಡ್ ನೋಡಿರ್ಬೋದು, ಅಂದರೆ ಅಡುಗೆ ಮಾಡೋ ಸೌಟು ಅದೆಲ್ಲ ಇಟ್ಕೊಂಡಿದ್ದೀನಲ್ಲ, 3 ವರ್ಷ ಆಯಿತು, ಅದು ಗಮ್ ಬಿಟ್ಟಿಲ್ಲ. ಅದೇ ರೀತಿ ಇದು ಉಳ್ಕೊಳ್ಳುತ್ತೆ ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ. ಸೊ ಫೈನಲಿ ರೆಡಿ ಆಯಿತು. ಇದಕ್ಕೆ ನಾನು ಏನು ಇಡಬೇಕು ಅಂತ ಐಡಿಯಾನೇ ಮಾಡಿಲ್ಲ. ಸೊ ಜಸ್ಟು ಒಂದೊಂದು ಇಡ್ತೀನಿ, ನೋಡೋಣ ಏನು ಇಡ್ಬೋದು ಅಂತ. ಮತ್ತು ಪಾತ್ರೆ ತೊಳೆಯೋ ಸೋಪು ಅದೆಲ್ಲ ಇಡೋದಕ್ಕೆ ಈ ಕಡೆ ಒಂದು ಸೆಲ್ಫ್ನ ಫಿಕ್ಸ್ ಮಾಡಿದೆ. ನೆಕ್ಸ್ಟ್ ಇದಕ್ಕೆ ನಾನು ಸ್ಪೂನ್ ಸ್ಟ್ಯಾಂಡ್ನ ಕೆಳಗಡೆ ಸೆಲ್ಫ್ಗೆ ಇಟ್ಕೊಂಡೆ. ಇದಕ್ಕೊಂದು ಪ್ಲಾಸ್ಟಿಕ್ ಕುಂದನ ಇಟ್ಕೊಂಡಿದ್ದೀನಿ ನೋಡಿ, ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ. ನೆಕ್ಸ್ಟು ಮೇಲ್ಗಡೆ ಒಂದು ಪ್ಲಾಸ್ಟಿಕ್ ಲೋಟ ಹೆದುವಿರ್ದು, ನೆಕ್ಸ್ಟು ಆ ಕಡೆ ಈ ಕಡೆ ಒಂದೊಂದು ಕುಂದನ ಇಟ್ಕೋತಾ ಇದ್ದೀನಿ. ಮತ್ತು ಇದಕ್ಕೆ ತುಪ್ಪದ ಜಾಡಿ, ಕಾಫಿ ಪೌಡರು ಅದನ್ನೆಲ್ಲ ಇದಕ್ಕೇ ಸ್ಟೋರೇಜ್ ಮಾಡಿದ್ದೀನಿ. ಸೊ ಫೈನಲಿ ಚೆನ್ನಾಗೇ ಕಾಣಿಸ್ತೈತೆ. ಮತ್ತು ಇನ್ನು 3 ತರಿಸಿದ್ದೀನಿ ನಾನು, ಇನ್ನೂ ಒಂದು ಡೆಕೋರೇಟಿವ್ ಆಗಿ ಇಟ್ಕೊಳ್ಳೋಕ್ಕೆ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, ಈ ಸ್ಟಿಕ್ಕರ್ನ ಅಂದರೆ ಸ್ಟಿಕ್ ಮಾಡೋ ಅಂಥದ್ದನ್ನ ನಾನು ಬುಕ್ ಮಾಡಿ ತರಿಸ್ದೆ 150ಗೆ. 12 ಬಂದಿತ್ತು, 2 ರೀತಿ ಬಂದಿತ್ತು. ಈ ರೀತಿ ಮೊಳೆನೂ ಕೊಡ್ತಾರೆ ಅದು ಅಂಟಿಸೋದಕ್ಕೆ. ಅದನ್ನು ಓಪನ್ ಮಾಡಿ ಈ ರೀತಿ ಆ ಹೋಲ್ಗೆ ಫಿಕ್ಸ್ ಮಾಡಿ ಆಮೇಲೆ ಅಂಟಿಸಿದ್ರೆ ಸಾಕು, ತುಂಬಾ ಚೆನ್ನಾಗಿ ಗೋಡೆಗೇ ಮೊಳೆ ಹೊಡೆದಿದ್ದೀವೇನೋ ಅನ್ನೋ ರೀತಿ ಕಾಣಿಸುತ್ತೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು ನೋಡಿ, ಎಲ್ಲ ರೆಡಿ ಆಗಿದೆ. ನಾನು ಜಸ್ಟ್ ಇದರಲ್ಲಿ ಒಂದು 12 ಬಂದಿತ್ತು, ಆದರೆ ಗೋಡೆಗೆ ಫುಲ್ಲು 12 ಫಿಕ್ಸ್ ಮಾಡೋದಕ್ಕೆ ಹೋದರೆ ಹೆವಿ ಅನಿಸುತ್ತೆ. ಅದಕ್ಕೋಸ್ಕರ ನಾನು ಜಸ್ಟ್ 3 ನೋಡಿದೆ, 3 ಇಟ್ಟು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗಾಗಿ ನಾನು ಜಸ್ಟ್ 3 ಮಾತ್ರ ಇಲ್ಲಿಗೆ ಫಿಕ್ಸ್ ಮಾಡ್ತಾಯಿದ್ದೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇದರಲ್ಲಿರುವ ಗಮ್ ಟೇಪ್ನ ತೆಗೆದುಬಿಟ್ಟು ಇವಾಗ ಅಂಟಿಸ್ತೀನಿ. ನೀವಿಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ಫಸ್ಟು ನಾನು ಥಿಂಕ್ ಮಾಡಿದೆ, ಇದಕ್ಕೆ ಒಂದು ಗಣಪತಿ ವಿಗ್ರಹನ ಇಡೋಣ, ಪುಟಾಣಿದು ಇಡೋಣ ಅಂತ ಅಂದ್ಕೊಂಡೆ. ಆಮೇಲೆ ಅಂದ್ಕೊಂಡೆ, ನಮ್ಮ ಮಕ್ಳು ಏನು ಮಾಡ್ತಾರೆ, ಎಳೆದು ಬಿಡ್ತಾರೆ ದೇವ್ರ ಫೋಟೋ ಏನಾದರೂ ಇಟ್ಟರೆ. ಜಸ್ಟ್ ಕುಂದನೇ ಇಡೋಣ, ನೋಡೋಣ. ಮಕ್ಕಳು ಅಂದರೆ ಊರಿಗೆ ಹೋಗಿದ್ದಾರೆ ಇಬ್ಬರೂ ಕೂಡ, ಅವ್ರು ಬಂದಮೇಲೆ ಅವ್ರ ಬಿಹೇವಿಯರ್ ಹೇಗಿದೆ ಅಂತ ನೋಡ್ಕೋಬೇಕು. ಯಾಕಂದರೆ ಮಕ್ಕಳು ಬುದ್ಧಿ ಗೊತ್ತಲ್ಲ, ಏನಾದರೂ ಅವ್ರಿಗೆ ಕ್ರಿಯೇಟಿವ್ ಆಗಿ ಕಂಡ್ರೆ, ಹೊಸ್ದಾಗಿ ಕಂಡ್ರೆ ಅವ್ರಿಗೆ ಅದನ್ನು ಎಳೆಯೋದು ಮುಟ್ಟೋದು ಮಾಡ್ತಾಯಿರ್ತಾರೆ. ಸೊ ಹಾಗಾಗಿ ಜಸ್ಟ್ ಇಲ್ಲಿ ಕುಂದನ ಇಡೋಣ, ನೆಕ್ಸ್ಟ್ ಆಮೇಲೆ ನೋಡೋಣ ಗಣಪತಿ ವಿಗ್ರಹನ ಇಡೋಣ ಮೇಲೆ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆದರೆ ಪ್ಲಾಸ್ಟಿಕ್ ಕುಂದ ಇಟ್ಟೆ, ತುಂಬಾ ಚೆನ್ನಾಗಿ ಬಂತು ಅಂತಲೇ ಹೇಳ್ಬೋದು. ಸೊ ಇಲ್ಲಿ ನೋಡಿ 3 ಇಟ್ಟಿದ್ದೀನಿ, ತುಂಬಾ ಚೆನ್ನಾಗಿ ಬಂತು, ನೀವಿಲ್ಲಿ ನೋಡ್ತಾ ಇರ್ಬೋದು. ನೆಕ್ಸ್ಟ್ ನಾನಿಲ್ಲಿ ಸ್ಟವ್ ಹಿಂಭಾಗ ಇರುವಂಥ ಗೋಡೆಗೆ ಏನಾದರೂ ಒಂದು ಡೆಕೋರೇಟಿವ್ ಐಟಮ್ಸ್ನ ಸ್ಟಿಕ್ ಮಾಡೋಣ ಅಂದ್ಕೊಂಡು ತಂದಿದ್ದೀನಿ. ನೀವು ನಾನು ಕಿಚನ್ ಐಟಮ್ಸ್ ತಂದಿದ್ನಲ್ಲ, ಆ ವಿಡಿಯೋದಲ್ಲಿ ನೀವು ನೋಡ್ಬೋದು. ಸೊ ಇದು ತುಂಬಾ ಚೆನ್ನಾಗಿದೆ, ಅದಕ್ಕೋಸ್ಕರ ಇದನ್ನು ಹ್ಯಾಂಗ್ ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಇದನ್ನು ಕೂಡ ನಾನು ಸ್ಟಿಕ್ಕಿಂಗ್ ಗಮ್ ತರಿಸಿದ್ದೀನಲ್ಲ, ಅದನ್ನೇ ಹಾಕಿ ನಾನು ಹ್ಯಾಂಗ್ ಮಾಡ್ತೀನಿ. ಫೈನಲಿ ತುಂಬಾ ಚೆನ್ನಾಗಿ ಕಾಣಿಸ್ತೈತೆ. ಮತ್ತು ನಾನು ವಿಂಡೋಗೆ ಒಂದು ಲೈಟ್ ತರಿಸಿದ್ದೆ, ಅದನ್ನು ಕೂಡ ಇವಾಗೆಲ್ಲ ಸ್ಟಿಕ್ ಮಾಡಬೇಕು. ಆ್ಯಕ್ಚುಲಿ ಇದನ್ನು ಡಬಲ್ ಟಿಕ್ ಟೇಪ್ ಥರನೇ ಬರುತ್ತೆ, ತುಂಬ ತೆಳುವಾಗಿರುವಂಥದ್ದು. ಅದನ್ನು ಬುಕ್ ಮಾಡಿದ್ದೀನಿ. ಇಲ್ಲೆಲ್ಲ ಕಡೆ ಅಂಗಡೀಲಿ ಹುಡುಕ್ತೆ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೆ, ಆದರೆ ಇಲ್ಲೆಲ್ಲೂ ಸಿಕ್ಕಿಲ್ಲ. ಅದು ಬರೋವರೆಗೂ ಡಬಲ್ ಟಿಕ್ ಟೇಪ್ ಬರುತ್ತಲ್ಲ, ಅದನ್ನು ಹಾಕಿ ಅಂಟಿಸ್ತಾ ಇದ್ದೀನಿ. ನೀವಿಲ್ಲಿ ನೋಡ್ತಾ ಇರ್ಬೋದು. ಇದು ತುಂಬ ದಿನ ನಿಲ್ಲಲ್ಲ, ಎಷ್ಟು ದಿನ ಬರುತ್ತೋ ಅಷ್ಟು ದಿನ ಇರಲಿ ಅಂತೇಳಿ ನಾನು ಫೈನಲಿ ಡಬಲ್ ಟಿಕ್ ಟೇಪ್ನ ಫಸ್ಟ್ ಅಂಟಿಸ್ಬಿಟ್ಟು ಇವಾಗ ಹಾಕ್ತಾಯಿದ್ದೀನಿ. ನೀವಿಲ್ಲಿ ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿ ಬಂತು. ನೀವು ಲಾಸ್ಟ್ವರೆಗೂ ವೀಡಿಯೋನ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿತ್ತು ಅಂದರೆ,
ನೀವು ಕಿಚನಲ್ಲಿ ಲೈಟ್ ಹಾಕೋ ಅವಶ್ಯಕತೆನೇ ಇಲ್ಲ. ಈ ಲೈಟ್ ಮೂಲಕನೇ ನೀವು ಅಡುಗೆ ಮಾಡ್ಬೋದು. ಒಂಥರ ಮೈಂಡು ಫ್ರೀ ಅನಿಸುತ್ತೆ. ಮನೆ ಅಡುಗೆ ಮನೆ ವಾತಾವರಣನೇ ಚೇಂಜ್ ಆಯಿತು ಅಂತಲೇ ಹೇಳ್ಬೋದು. ಈಗೆಲ್ಲನೂ ಕೂಡ ಅಂಟಿಸ್ಕೊಂಡು ಬರ್ತಾ ಇದ್ದೀನಿ. ಮತ್ತು ನಾನೊಂದು ಪ್ಲಾಸ್ಟಿಕ್ ಲೀವ್ಸ್ನ ತರಿಸಿದ್ದೆ. ಅದನ್ನು ಕೂಡ LED ಲೈಟ್ ಐತಲ್ಲ ಅದಕ್ಕೆಲ್ಲ ಫಿಕ್ಸ್ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತಲ್ವ. ಮತ್ತು ಡೈಲಿ ನೀರು ಕುಡಿಯೋದಕ್ಕೆ ಅಡುಗೆ ಮಾಡೋದಕ್ಕೆ ತುಂಬಾ ಯೂಸ್ ಆಗುತ್ತೆ. ನಾನು ಈಗ ಒಂದು ಚೊಂಬಲ್ ತೊಗೊಂಡು ಬಂದು ಅಡುಗೆ ಮಾಡಬೇಕಾದ್ರೆ ಹಾಕೋತಿದ್ದೆ. ಬಟ್ ಇದ್ರಲ್ಲಿ ಹಾಕೊಳ್ಳೋದ್ರಿಂದ ಒಂಥರ ಖುಷಿಯಾಗುತ್ತೆ. ಗ್ಲಾಸ್ದಿದು ನಾನು ಮಡಿಕೆ ತರೋಣ ಅಂತ ಅಂದ್ಕೊಂಡಿದ್ದೀನಿ. ಜಸ್ಟ್ ಇದು ಇರಲಿ ಅಂತೇಳಿ ತರಿಸಿದ್ದೀನಿ. ಕ್ಲೀನಾಗಿರೋ ನೀರು ಹಾಕಿದ್ರಂತೂ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ನೀವಿಲ್ಲಿ ನೋಡ್ತಾ ಇರ್ಬೋದು. ನೀರೆಲ್ಲ ಇದಕ್ಕೆ ಸ್ಟೋರೇಜ್ ಮಾಡಿ ಇಡ್ತಾ ಇದ್ದೀನಿ. ಇದಕ್ಕೆ ಮೇಲ್ಗಡೆ ಕ್ಲೋಸ್ ಮಾಡೋದಕ್ಕೆ ಪ್ಲೇಟ್ ಬರಲ್ಲ, ನಾವೇ ಸ್ಟೀಲ್ ಪ್ಲೇಟ್ನ ಕ್ಲೋಸ್ ಮಾಡ್ಕೋಬೇಕು. ಇದಕ್ಕೆ ಒಂದು ಸ್ಟೀಲ್ ಪ್ಲೇಟ್ನ ಕ್ಲೋಸ್ ಮಾಡ್ಕೋತೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತಲ್ವ. ಈಗ ಪ್ಲೇಟ್ನ ಕ್ಲೋಸ್ ಮಾಡಿದೆ. ಫೈನಲಿ ಕಿಚನ್ ಮೇಕವರ್ ಮುಗೀತು. ನಿಮಗೆ ಫೈನಲಿ ಹೇಗೆ ಕಾಣಿಸ್ತೈತೆ ಕಿಚನ್ ಅಂತ ತೋರಿಸ್ಬೇಕು. ನೆಕ್ಸ್ಟು ಡೈಲಿ ಯೂಸ್ ಮಾಡೋದಕ್ಕೆ ಪುಡಿ ಉಪ್ಪು, ಹಿಂಗು ಮತ್ತು ಕುಕ್ಕರ್ ವಿಸಲ್ಗಳು ಎಲ್ಲನೂ ಕೂಡ ಇಲ್ಲಿ 2 ಸ್ಟ್ಯಾಂಡ್ ಹ್ಯಾಂಗ್ ಮಾಡ್ಕೊಂಡಿದ್ದೀನಲ್ಲ ಮೂಲೆಯಲ್ಲಿ, ಅಲ್ಲೇ ನಾನು ಎಲ್ಲನೂ ಸ್ಟೋರೇಜ್ ಮಾಡಿ ಇಡ್ತಾಯಿದ್ದೀನಿ. ಮತ್ತು ಹಿಕ್ಲ ಮತ್ತು ಲೈಟ್ರೆಲ್ಲನೂ ಒಂದು ಕಡೆ ಇಡ್ತೀನಿ. ನಾನು ಸ್ಟವ್ಗೆ ಫಿಕ್ಸ್ ಮಾಡಿದೆ ಲೈಟರ್ನ, ಬಟ್ ಅದು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ. ಮತ್ತು ಫೈನಲಿ ವೆರಿ ಇಂಪಾರ್ಟೆಂಟ್ ಅಂದರೆ ಪಾತ್ರೆ ತೊಳೆದು ಇಡುವಂಥ ಬೇಸನ್ನು ಕೂಡ ಇಟ್ಟಿದ್ದೀನಿ. ಇದು ನನಗೆ ತುಂಬಾ ಯೂಸ್ ಆಗುತ್ತೆ. ಸೆಲ್ಫ್ಗೆ ಬಣ್ಣ ಹೊಡೆದಿದ್ದೀವಲ್ವಾ, ಪಾತ್ರೆ ತೊಳಿಬೇಕಾದ್ರೆ ನೀರು ಹಾಕ್ತಾ ಬಣ್ಣ ಬೇಗನೆ ಹೊರಟೋಗುತ್ತೆ. ಆದರೆ ಇದು ಇಡೋದ್ರಿಂದ ನಾವು ಕೆಳಗಡೆ ಒಂದು ಕ್ಯಾಪ್ ಕೊಟ್ಟಿರ್ತಾರೆ, ಆ ಮೂಲಕ ಸಿಂಕ್ ಒಳಗಡೆ ಡೈರೆಕ್ಟ್ ನೀರು ಪಾತ್ರೆಯಿಂದ ಸೋರ್ದಂಥ ನೀರು ಬರುತ್ತೆ. ಸೊ ಇದು ನನಗೆ ತುಂಬಾ ಇಷ್ಟ ಆಯಿತು. ಫೈನಲಿ ನನ್ನ ಕಿಚನ್ ಮೇಕವರ್ ಅಂತೂ ಕಂಪ್ಲೀಟ್ ಆಯಿತು. ನೀವಿಲ್ಲಿ ನೋಡ್ತಾ ಇರ್ಬೋದು ಮೊದಲೇ ಹೇಗಿತ್ತು ನನ್ನ ಕಿಚನ್ನು, ಇವಾಗ ಹೇಗಿದೆ ಅನ್ನೋದನ್ನು ನೀವೇ ನೋಡಿ ಮತ್ತು ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಫೈನಲಿ ನನಗಂತೂ ಇಷ್ಟ ಆಯಿತು. ಕಿಚನ್ಗೆ ಬಂದ ತಕ್ಷಣವೇ ಆಪೋಸಿಟ್ ಸಜ್ಜದಲ್ಲಿ ತುಂಬ ಬಾಕ್ಸ್ಗಳೆಲ್ಲ ವೆರೈಟಿ ಎಲ್ಲ ಕಲಸೋಗಿತ್ತು. ಮೆಸ್ಸಿ ಥರ ಅನಿಸ್ತಾಯಿತ್ತು. ಒಂದು ದೊಡ್ಡದು, ಒಂದು ಚಿಕ್ಕದು, ಒಂದು ಕೊಳೆಯಾಗಿತ್ತು ಬಣ್ಣದ್ದು, ಆ ಥರ ಎಲ್ಲ ಮಿಕ್ಸ್ ಆಗಿತ್ತು. ಸೊ ಈಗ ಒಂದೇ ಥರ ಐತೆ. ಮತ್ತು ನಾನು ಬಟ್ಟೆ ಪಾತ್ರೆ ಎಲ್ಲ ಇಟ್ಕೊಳ್ಳೋದಕ್ಕೆ ಒರೆಸ್ಕೊಳ್ಳೋದಕ್ಕೆಲ್ಲ ಬನಿಯನ್ ಕ್ಲಾತ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆಲ್ಲ ಟವಲೆಲ್ಲ ಬುಕ್ ಮಾಡಿ ತರಿಸ್ಕೊಂಡಿಲ್ಲ ನಾನು. ಇದೇ ಯೂಸ್ ಆಗುತ್ತೆ ನನಗೆ. ಸೊ ಹಾಗಾಗಿ ನೀಟಾಗೆ ಮಡಚಿ 2 ಪೀಸ್ನ ಇಲ್ಲಿ ಇಟ್ಕೊಂಡ್ರೆ ಡೈಲಿ ಯೂಸ್ ಮಾಡೋದಕ್ಕೆ ಸರಿ ಹೋಗುತ್ತೆ. ಸೊ ಅದನ್ನು ಕೂಡ ಒಂದು ಕಡೆ ಇಟ್ಕೊಂಡಿದ್ದೀನಿ. ನಾನೊಂದು ರೆಟರ್ನ್ ಬಾಕ್ಸ್ ಇಟ್ಕೊಂಡಿದ್ದೀನಿ ಹೊರಗಡೆ. ಅಂದರೆ ಪಾಪು ರೀಡಿಂಗ್ ಟೇಬಲ್ ಇದೆಯಲ್ವಾ, ಅಲ್ಲಿ ಇಟ್ಕೊಂಡು ಬಟ್ಟೆಗಳನ್ನ ಯೂಸ್ ಮಾಡೋದಕ್ಕೆ ಎತ್ತಿಟ್ಕೋತೀನಿ. ಜಸ್ಟು ಡೈಲಿ 2 ಬಟ್ಟೆನ ಇಟ್ಕೋತೀನಿ, ವಾಶ್ ಮಾಡೋದಕ್ಕೆ ಹಾಕೋತೀನಿ ಡೈಲಿ. ಸೊ ನೋಡಿ ಎಲ್ಲ ಕ್ಲೀನ್ ಆಯಿತು. ಫೈನಲಿ ಸ್ಟವ್ ಕೂಡ ಚೇಂಜ್ ಮಾಡಬೇಕಿತ್ತು, ಬಟ್ ನನ್ನ ಹತ್ರ ಇರುವಂಥ ಸ್ಟವ್ ತುಂಬಾ ಚೆನ್ನಾಗಿದೆ. ಕ್ವಾಲಿಟಿನೂ ಅಷ್ಟೇ. ಹಾಳಾಗೋದಕ್ಕಿಂತ ಮುಂಚಿತವಾಗಿ ಸುಮ್ಮನೆ ಏನಕ್ಕೆ ಇದನ್ನು ಹಾಕ್ಬಿಟ್ಟು ಹೊಸ ಸ್ಟವ್ಗೆ ದುಡ್ಡು ಹಾಕೋದು ಅಂತೇಳಿ ನಾನು ಹೊಸ ಸ್ಟವ್ನ ಪರ್ಚೇಸ್ ಮಾಡಿಲ್ಲ. ಎಲ್ಲಿವರೆಗೆ ಬಾಳಿಕೆ ಬರುತ್ತೋ ಅಲ್ಲಿವರೆಗೂ ಇಟ್ಕೊಳ್ಳೋಣ ಅಂತ ಇಟ್ಕೊಂಡಿದ್ದೀನಿ. ಸೊ ಇವಾಗ ಲೈಟು ಕೂಡ ಆನ್ ಮಾಡಿದ್ದೀನಿ. ಕಿಚನ್ನ ನಾನು ನಿಮಗೆ ತೋರಿಸ್ತೀನಿ, ಈಗ ನೋಡ್ಬೋದು. ಸೊ ಫ್ರೆಂಡ್ಸ್, ಗೊತ್ತಲ್ಲ, ಫಸ್ಟು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನನ್ನ ಎಲ್ಲ ವೀಡಿಯೋಗಳನ್ನೂ ಕೂಡ ಫ್ರೀ ಮಾಡಿಕೊಂಡು ವಾಚ್ ಮಾಡಿ ಅಂತ ಕೇಳ್ಕೊತೀನಿ.